ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಉದ್ಘಾಟನಾ ನುಡಿಗಳನ್ನು ಆಡಬೇಕು, ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ತಮ್ಮ ಆಶೀರ್ವಚನವನ್ನ ನೀಡಬೇಕಾಗಿ ಕೋರಿಕೆ. ಈ ಸಮಾರಂಭದಲ್ಲಿ ಸಮಾವೇಶಗೊಂಡಿರುವ ಎಲ್ಲ ಸಂತ ಶ್ರೇಣಿಯಲ್ಲಿ ಗೌರವ ಸಮರ್ಪಣೆ ಮಾಡಿ, ಆಸ್ತಿಕ ಬಂಧುಗಳೇ, ಆತ್ಮೀಯರೇ ಮತ್ತು ಮಾತಿಯರೇ, ಇದು ಭಾಷಣಕ್ಕೆ ಸಮಯವಲ್ಲ, ಹೆಚ್ಚು ಕಾಲ ಮಾತನಾಡುವುದೂ ಇಲ್ಲ. ಒಂದೇ ಒಂದು ವಿಷಯ ಅಂತಂದರೆ, ಭರತಖಂಡ ಜಗತ್ತಿನ ಮೇಲಿನಗೋಸ್ಕರವಾಗಿ, ಮನುಷ್ಯ ಬಣಿಗೋಸ್ಕರವಾಗಿ ಅಮೋಘವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ಆ ಕೊಡುಗೆ ಜಗತ್ತಿಗೆ ಲಭ್ಯವಾಗತಕ್ಕಂಥ ಕೊಡುಗೆ ಅದು. ಭರತಖಂಡದಲ್ಲಿ ಅನೇಕ ಮಂದಿ ಮಹಾನುಭಾವ ಅವತಾರ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಸಿದ್ಧಪುರುಷರಾಗಿದ್ದಾರೆ, ಸೇವೆ ಮಾಡ್ತಾ ಬಂದಿದ್ದಾರೆ. ಸೇವೆ ಪ್ರಮುಖವಾಗಿರ್ತಕ್ಕಂಥ ಸೇವೆ. ರಜು ಜನತಾ ಸೇವೆ ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಸೇವೆ. ಸಮಾಜಕ್ಕೆ ವ್ಯಕ್ತಿತ್ವ ವ್ಯಕ್ತವಾಗುತ್ತಾ ಇದೆ ಜನಸ್ತೂಪವನ್ನು ಕಂಡಾಗ. ಅವರು ಸಾಧನೆ ಮಾಡಿದ್ದಾರೆ, ಜಗತ್ತೆಲ್ಲ ಸಂಚಾರ ಮಾಡಿದ್ದಾರೆ, ಮಹತ್ವವಾಗಿರ್ತಕ್ಕಂಥ ಜ್ಞಾನ ಪಡೆದುಕೊಂಡಿದ್ದಾರೆ ಮತ್ತು ಸೇವೆ ಅಂತಕ್ಕಂಥ ತತ್ವ ಹಚ್ಚಿಕೊಳ್ತಕ್ಕಂಥ ಅವರು. ಒಂದು ಕವಿ ಹೇಳ್ತಾನೆ, ಲೈಫ್ಸ್ ಆಫ್ ಗ್ರೇಟ್ ಮ್ಯಾನ್ ರಿಮೈಂಡ್ ಅಸ್ ವಿ ಕ್ಯಾನ್ ನೆವರ್ ಸಬ್ಲೈಮ್ ಅಂತಂದ್ಬಿಟ್ಟು. ಮಹಾನುಭಾವ ಜೀವನವನ್ನು ಸ್ಮರಿಸಿಕೊಳ್ಳುವುದರಿಂದ ಇಲ್ಲಿ ಕುಸ್ಕೃತ್ಯ ಉಂಟಾಗತ್ತೆ, ನವಚೇತನ ಉಂಟಾಗತಕ್ಕಂಥ ಒಂದು ವಿಷಯ. ಹಾಗಾಗಿ ಯಾರಾಗಲಿ ದೊಡ್ಡವರ ಜೀವನ ಸ್ಮರಿಸಿಕೊಂಡಾಗ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಆತ್ಮಸಂತೋಷ ಸ್ವಾಭಾವಿಕ ಅಂತಕ್ಕಂಥದ್ದು. ಜೇಣಿಯವರು ಮಹತ್ವದ ಸಾಧನೆ ಮಾಡಿದ್ದಾರೆ, ಸೇವಾ ಸೇವೆ ಕೈಕೊಂಡಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಮತ್ತು ಜೀವನ ಹೋರಾಟವನ್ನು ಮಾಡ್ತಕ್ಕಂಥ ಮಹಾಚೇತನವರು. ಅಂಜುವುದಿಲ್ಲ, ಅಳುಕುವುದಿಲ್ಲ, ಯಾವುದೇ ಮಹತ್ವದ ಲಗ್ನ ಉಂಟಾದರೂ ಕೂಡ ಹಿಂದಿರುಗದೇನೆ ಸೇವೆ ಮಾಡ್ತಕ್ಕಂಥ ಒಂದು ವೀಕ್ಷೆ ಕೈಕೊಂಡು ಮೇಲೆ ಮುಂದುವರಿಸ್ತಕ್ಕಂಥ ಮಹಾಚೇತನವನ್ನು ಬೆಳಗಿದ್ದಾರೆ. ಪ್ರಾಯಶಃ ಮಾನವ ಜೀವನ ಶ್ರೇಷ್ಠವಾಗಿರ್ತಕ್ಕಂಥದ್ದು, ದೀರ್ಘವಾಗಿರ್ತಕ್ಕಂಥ ಜೀವನ ನಾವು ಪೋಷಣೆ ಮಾಡಬಹುದು. ಅದಕ್ಕಿಂತಲೂ ಕೂಡ ಸ್ತ್ರೀ ಸಂಜೀವನ ತಿಮ್ಮತಕ್ಕಂಥದ್ದು. ಬಸವಣ್ಣನ ಸಪ್ಪಣೆ ಪ್ರಕಾರವಾಗಿ ದೇಶದಿಂದ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ, ಸರಸ್ವವಾಗಿರ್ತಕ್ಕಂಥ ಜೀವನ, ಅದನ್ನು ಪೋಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ದೊಡ್ಡ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಜೇಣಿಯವರು ಮಹತ್ವವಾಗಿ ಸಾಧನೆ ಮಾಡಿದ್ದಾರೆ, ಜನತಾ ಸೇವೆ ಮಾಡಿದ್ದಾರೆ, ಒಳ್ಳೆಯ ಸಂಕಲ್ಪ ಮಾಡಿದ್ದಾರೆ, ಪ್ರಪಂಚವನ್ನು ಅರಿತುಕೊಂಡಿದ್ದಾರೆ. ಆ ಪ್ರಪಂಚಕ್ಕೆ ಭರತಖಂಡ ಏನು ಕೊಡಬಹುದು ಅಂತಕ್ಕಂಥ ಅರ್ಥವನ್ನು ತಮ್ಮ ಸೇವಿಸ್ತಕ್ಕಂಥ ಪ್ರಜ್ಞೆ ಮಾಡ್ತಕ್ಕಂಥ ಮಾತಿನ ಮೇಲೆ ಪ್ರಾಯ ಭರತಖಂಡ ಮಾತ್ರ ಅವಶ್ಯಕತೆಯಲ್ಲ. ಬಹಳ ಶ್ರೇಣಿಯವರು ಏನು ಸಂಕಲ್ಪ ಮಾಡಿದಾರೋ, ಸಾಧನೆ ಮಾಡ್ತಿದ್ದರೋ ಆ ಸಂತೋಷ ಪಡಬೇಕಾಗಿದೆ, ಹೆಮ್ಮೆ ಪಡಬೇಕಾಗಿದೆ. ಮತ್ತು ಭಗವಂತ ಕೃಪೆಯಿಂದ ಅವರಿಗೆಲ್ಲೂ ಕೂಡ ಚೇತನ ಸಾಹಸ ಉಂಟಾಗಲಿ, ದೀರ್ಘಾಯುಷ್ಯ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಐಶ್ವರ್ಯ ಉಂಟಾಗಲಿ, ಶಿವಮಹಂತಕ್ಕಂಥ ಹರಯಿಸಿಬಿಟ್ಟು ಮಂಗಳವನ್ನು ಕೋರಿ ನಾನು ಮುಕ್ತಾಯ ಮಾಡ್ತಿದ್ದೇನೆ.